ಕುಮಾರಸ್ವಾಮಿಯವರು ಅಂಗವಿಕಲರ ಪಾಳಿಗೆ ಒಂದು ಆಶಾ ಕಿರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಏಕೆಂದರೆ ಮೊದಲು ಪ್ರಥಮವಾಗಿ ಅವರು ಮುಖ್ಯಮಂತ್ರಿ ಆದಾಗ 600 ಜನ ಅಂಗವಿಕಲರಿಗೆ ಅನುಕಂಪದ ಆಧಾರದಲ್ಲಿ ಒಂದು ಕೆಲಸವನ್ನು ಕೊಡಿಸ್ತಾರೆ. ಅದು ಒಂದು ದೊಡ್ಡ ಸಾಧನೆ ನಮ್ಮ ಅಂಗವಿಕಲರ ಪಾಲಿಗಿರ್ಬೋದು, ಕರ್ನಾಟಕದ ಪಾಲಿಗಿರ್ಬೋದು. ಎರಡನೇ ಸತಿ ಅವರು ಮುಖ್ಯಮಂತ್ರಿ ಆದಾಗ 5,000 ಚಿಲ್ಲರೆ ಜನರಿಗೆ MRW ಮತ್ತು VRW ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರು ಅಂತೇಳಿ ಒಂದು ಹೊಸ ಕಾರ್ಯಕ್ರಮನ ರೂಪಿಸ್ತಾರೆ. ಅದು ನಮ್ಮ ಕರ್ನಾಟಕದ ಮಾತ್ರ ಈ ಒಂದು ಕಾರ್ಯಕ್ರಮನ ರೂಪಿ ಮಾಡಿ ಅವ್ರ ಅವಧಿಲಿ ಆದುವಂಥದ್ದು. ಅಂಗವಿಕಲರ ಪಾಲಿಗೆ ಒಂದು ಮಾಸಾಸನ ಮೊದಲು ಬತ್ತಿದ್ದು 600 ರೂಪಾಯಿ, ಅದನ್ನು 1,200 ರೂಪಾಯಿಗೆ ಏರಿಕೆ ಮಾಡಿದಂಥ ಮಹಾ ಪುಣ್ಯವಂತ. ಹಿಂಗೆ 10 ವಿಚಾರಗಳನ್ನು ಅಂಗವಿಕಲರ ಪಾಲಿಗೆ ಜಂಪ್ ಮಾಡ್ತಾನೆ ಬಂದಿದ್ದಾರೆ. ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಕೊಂಡು ಬಂದಿದ್ದಾರೆ. ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಮಂಡ್ಯಕ್ಕೆ ವಿಶೇಷವಾಗಿ ಇವತ್ತು ಮಾಡ್ತಿರುವಂಥ ಕಾರ್ಯಕ್ರಮ ವಿಕಲಚೇತರಿಗೆ 3 ಚಕ್ರ ಸ್ಕೂಟ್ರನ್ನು ಕೊಡ್ತಾ ಇರುವಂಥದ್ದು. ಇದು ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಏಕೈಕವಾಗಿ ಇಷ್ಟೊಂದು 388 ವೆಹಿಕಲ್ನ ಕೊಟ್ಟಂಥ ವ್ಯಕ್ತಿ ಅಂದರೆ ಅದು ನಮ್ಮ ಕುಮಾರಣ್ಣ. ನಮ್ಮ ಕುಮಾರಣ್ಣನಿಗೆ ಅಂಗವಿಕಲರು ಯಾಕೆ ಇಷ್ಟು ಒಲಿತಾರೆ ಅಂದರೆ, ಇವತ್ತು ಇಲ್ಲೆಲ್ಲ ನೋಡ್ಬೋದು ಸರ್, ನೀವು ಅಂಗವಿಕಲರಿಗೆ ವಿಶೇಷವಾಗಿ ಜಾಗವನ್ನು ಮೀಸಲಿಟ್ಟು ಅಂಗವಿಕಲರನ್ನ ಕರ್ಕೊಬಂದು ವಿಶೇಷವಾಗಿ ಆ ಜಾಗಕ್ಕೆ ಕೂರಿಸುವಂಥದ್ದಿರಲಿ, ಕುಂತಿರೋ ತಪ್ಪಕ್ಕೆ ಆಹಾರದ ಕಿಟ್ಟನ್ನು ಕೊಡುವಂಥದ್ದು, ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಅವರ ಕುಂತಿರ ಜಾಗಕ್ಕೆ ಕೊಡುವಂಥದ್ದು, ಇಷ್ಟು ಸಾಕಷ್ಟು ಸೌಲಭ್ಯನ ಕೊಟ್ಟಿರುವಂಥದ್ದು ನಮ್ಮ ಕುಮಾರಣ್ಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಸಕ್ಸಸ್ಫುಲ್ ಆಗುತ್ತೆ ಅಂತ ಮೇಡಮ್ ಅವರೇ, ಈಗ ನಮಗೆ 2 ಕಾಲ ತೊಂದರೆ ಇದೆ. ಎಲ್ಲರ ಹೋಗ್ಬೇಕಂದ್ರೆ ಹೋಗಕ್ಕೆ ಆಗಲ್ಲ. ಇವ್ರು ಕೊಟ್ಟಿರೋದ್ರಿಂದ ನಾವು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗ್ಬೋದು, ಅವ್ರು ಕೊಟ್ಟಿರೋದನ್ನ ಬಳಸ್ಕೊಂಡು ಒಂದು ಅಂಗಡಿ ಮಾಡ್ಬೋದು, ಒಂದು ವ್ಯಾಪಾರದಲ್ಲಿ ತೊಡಗ್ಬೋದು, ವಿದ್ಯಾವಂತರಾಗಿರೋ ಒಂದು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ಬೋದು, ಒಂದು ಇದೇ ಥರದ ಚಟುವಟಿಕೆಗಳನ್ನು ಮಾಡ್ಬೋದು. ಈ ಗಾಡಿಗಳಿಂದ ತುಂಬ ಅಂಗವಿಕಲರಿಗೆ 2 ಕಾಲಿದ್ದಂಗೆ ಅಂತ ಹೇಳ್ಬೋದು ಮೇಡಮ್ ಅವರೇ. ಯಾಕೆಂದರೆ ನಮ್ಗೆ 2 ಕಾಲಿಲ್ಲ, ಈ ಗಾಡಿ ಇದ್ದರೆ ನಮ್ಗೆ 2 ಕಾಲು ರೀತಿ. ಅಂದರೆ ಕುಮಾರಣ್ಣ ಕೊಟ್ಟಿರೋದು ಅವ್ರ ಪಾಲ್ಗೆ ಇದು ಕೂಟ್ರು, ನಮ್ಮ ಪಾಲ್ಗೆ 2 ಕಾಲು ಕೊಟ್ಟ ವರ ಕುಮಾರಣ್ಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು. ಕುಮಾರಣ್ಣವರು ನಮ್ಗೆ ಅಂಗವಿಕಲವರಿಗೆ ಗಾಡಿ ಕೊಡಿಸ್ಕೊಟ್ಟವ್ರೆ. ನಾವು ಜನ್ಮಾಂತರದಲ್ಲೂ ಅವರ ಋಣವ ಮರೆಯುವುದಿಲ್ಲ. ತಾಯಿ ಗಂಟ ಅವ್ರ ಸೇವೆ ಮಾಡ್ಕೊಂಡು ಜೀವನ ಹೋಗ್ತೀವಿ. ನಮ್ಮ ಹೆಂಡತಿ ಮಕ್ಕಳು ಎಲ್ಲ ಓಟನ್ನು ಅವ್ರಿಗೆ ಕೊಡ್ತೀವಿ ಅಂತ ನಾವು ದೇವ್ರ ಮೇಲೆ ಭರವಸೆ ಇಡ್ಕೊಂಡು ಕುಮಾರಣ್ಣವ್ರಿಗೆ ಮರೆಯಲಾರದ ನಮ್ಮ ಮಣ್ಣಿನ ಮಗ ಕುಮಾರಸ್ವಾಮಿ ಅವರು ತಾಯಿ ಗಂಟ ಅವರ ಋಣವನ್ನು ಮರೆಯುವುದಿಲ್ಲ. ಅಂಗವಿಕಲರಿಗೆ ಅದಕ್ಕ ದಾನ ಧರ್ಮ ಮಾಡ್ತಾವ್ರೆ. ನಮ್ಮ ಹೆಂಡತಿ ಮಕ್ಕಳೆಲ್ಲ ಅವ್ರಿಗೆ ನಾವು ನಿಂತ್ಕೊಂಡಾಗೆಲ್ಲ ಸಣ್ಣದಲ್ಲಿ ನೆನೆಸ್ಕೊಂಡು ಅವರ ಫೋಟೋ ನಮ್ಮ ಮನೇಲಿ ಮಡಗ್ತೀನಿ. ಮತ್ತೆ ಓಟ್ ಮಾತ್ರ ಅವ್ರಿಗೆ ಮಾತ್ರ, ನಮ್ಮ ಹೆಂಡತಿ ಮಕ್ಕಳು ಫುಲ್ ಸಮೇತ ನಾವು ಅವ್ರಿಗೆ ಓಟನ್ನು ಕೊಡ್ತೀವಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಡ್ತೀನಿ. ಧನ್ಯವಾದಗಳು.